ಸೊ ಹಾಯ್ ಗೈಸ್, ಇವತ್ತು ಇದು ಎಮ್ ಜಿ ಮಾರಿಸ್ ಗ್ಯಾರೇಜಸ್ ಇಂದು ಆಸ್ಟರ್ ಸಿಕ್ಕಿದೆ ವೆಹಿಕಲ್ಲು. ಇದು 2023 23 ಎಂಡ್ ಮತ್ತು 24 ಎಂಟ್ರೆನ್ಸ್ ಇಂದು ಮಿಡ್ ಇಂಜಿನ್ ಇರೋದು. ಸೊ ನಮ್ಮ ಜೊತೆ ನಮ್ಮ ಎಕ್ಸ್ಪರ್ಟ್ ಪವನ್ ಅವ್ರು ಇದ್ದಾರೆ, ಮತ್ತೆ ಕಾರ್ ಓನರ್. ಹಲೋ, ನಮ್ಮ ಕಾರ್ ಓನರ್ ಅವ್ರ ಮಗ ಏಬಲ್ ಅಂತ ಇವ್ರ ಹೆಸರು. ಹಲೋ. ಸೊ ಇವ್ರಿಗೂ ಕಾರ್ ಎಂತೂಸಿಯಸ್ಟ್, ಇವ್ರಿಗೆ ಕಾರ್ ನಾಲೆಡ್ಜ್ ಇಂದು ಇವ್ರಿಗೂ ಚೆನ್ನಾಗಿದೆ. ಸೊ ಒಂದೇನಂದ್ರೆ ಪವನ್, ಇವ್ರು ಈ ಏಜ್ ಅಲ್ಲೇ ನಮಗೆ ನಿನ್ನ ಏಜ್ ಇರೋ ಟೈಮಲ್ಲಿ ಕಾರಿಂದ ಅಷ್ಟು ಇದಿರ್ಲಿಲ್ಲ. ಸೊ ಎಷ್ಟನೇ ಕ್ಲಾಸ್ ಈಗ ನೀನು? ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲೇ ಕಾರಿಂದು ಕ್ರೇಜ್ ಈಗ್ಲೇ ಇದೆ. ಮುಂದೆ ಫ್ಯೂಚರ್ ಅಲ್ಲಿ ಕಾರಿಂದು enthusiast ಆಗಿ ಒಂದ್ ಒಳ್ಳೆ ಲಕ್ಸುರಿ ಕಾರ್ ತಗೊಳ್ಬಹುದು ನಮ್ಮ ಏಬಲ್ ಸರ್ ಅವರು. ಸೊ ಓಕೆ, ನನಗೆ ಏನಂದ್ರೆ ಏಬಲ್ ಸರ್ ಮತ್ತೆ ಪವನ್ ಅವರೇ, ನಮ್ ಇಬ್ರು ಸೇರಿ ನನಗೆ ಇದ್ರು ಎಂ ಜಿ ಮಾರಿಸ್ ಗ್ಯಾರೇಜಸ್ ಬಗ್ಗೆ ಹೇಳ್ಬೇಕು. ಓಕೆನಾ? ಓಕೆ. ಬೇಸಿಕಲಿ ಮಾರಿಸ್ ಗ್ಯಾರೇಜಸ್ ಇದು ಪ್ರೀವಿಯಸ್ಲಿ ನಾವು ಏನು ಎಂ.ಜಿ. ಹೆಕ್ಟರ್ ವಿಡಿಯೋ ಮಾಡ್ತಾನು ಹೇಳಿದೆ. ಮಾರಿಸ್ ಗ್ಯಾರೇಜಸ್ ಬಂದು ಬ್ರಿಟಿಷ್ ಕಂಪನಿ. ಸೊ ಮೇನ್ ಮಾಸ್ ಪ್ರೊಡಕ್ಷನ್ ಚೈನಾದಲ್ಲಿ ಆಗ್ತಿತ್ತು. ದೆನ್ 2018 ಇಂದ ಇಂಡಿಯಾಗೆ ಬರ್ತಾರೆ. ಸೊ ಅಲ್ಲಿಂದ ಈ ಪರ್ಟಿಕ್ಯುಲರ್ ಮಾಡೆಲ್ 2023 ಮತ್ತೆ 24 ಅಲ್ಲಿ ಬರುತ್ತೆ, ಎಂ.ಜಿ. ಆಸ್ಟರ್ ಅಂತ. ಇದು ಸಬ್ ಕಾಂಪ್ಯಾಕ್ಟ್ SUV ಆಗಿರುತ್ತೆ. ಓಕೆ. ಸೊ ಬೇಸಿಕ್ಲಿ ಎಂ.ಜಿ. ನಲ್ಲಿ ಸ್ಟಾರ್ಟ್ ಮಾಡುವಾಗ ಹೆಕ್ಟರ್ ಒಂದೇ ಬಿಟ್ರು. ಆಮೇಲೆ ಎಲೆಕ್ಟ್ರಿಕ್ ಕಾರ್ ವೇರಿಯಂಟ್ ಅಲ್ಲಿ ಎಂ.ಜಿ. ZS ಅಂತ ಬಂತು. ಹೌದು. ಸೊ ZS ನಥಿಂಗ್ ಬಟ್ ಇದೇ ಬಾಡಿ ಶೇಪ್ ವಿತ್ ಅನ್ ಎಲೆಕ್ಟ್ರಿಕ್ ಇಂಜಿನ್. ZS ಅನ್ನಲ್ಲ, ZS ಅಂತ ಹೇಳ್ತಾರ. ಸೊ ಇದು ಬಂದು ಪೆಟ್ರೋಲ್ ಮಾಡೆಲ್. ಸೊ ಎಂ.ಜಿ. ಆಸ್ಟರ್ ಅಂತ ಕರೀತಾರೆ. ಓಕೆ, ನೀವು ಇಲ್ಲಿ ನೋಡಬಹುದು ಎಂ.ಜಿ. ಮಾರಿಸ್ ಗ್ಯಾರೇಜ್ ವಿತ್ 100 years ಆಫ್ ಡ್ರೈವಿಂಗ್ ಸ್ಮೈಲ್ ಅಂತ. ಸೊ ಹೇಳಿದಾಗ 100 ವರ್ಷ ಆಗಿದೆಯಾ? ಇದು ಬ್ರಿಟಿಷ್ ಕಂಪನಿ. ಸೊ 100 years ಇಂದ ಹಿಸ್ಟ್ರಿ ಇದೆ ಇದಕ್ಕೆ. ಈ ಪರ್ಟಿಕ್ಯುಲರ್ ವೇರಿಯಂಟ್ ಬಂದು ಶಾರ್ಪ್ ಅಂತ ಕರೀತಾರೆ. ಸ್ಪ್ರಿಂಟ್, ಶಾರ್ಪ್ ಪ್ರೋ ಅಂತ ಬರುತ್ತೆ. ಅದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ ಆ ಪರ್ಟಿಕ್ಯುಲರ್ ಮಾಡೆಲ್ ಅಲ್ಲಿ. ಇನ್ನೊಂದು ಸಾವಿ ಪ್ರೋ ಅಂತ ಬರುತ್ತೆ, ಅದರಲ್ಲಿ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇಂದು ವಿತ್ ಸನ್ರೂಫ್, ಎಂ.ಜಿ. ಕನೆಕ್ಟ್, ವಾಯ್ಸ್ ಅಸಿಸ್ಟೆಂಟ್ ಅದೆಲ್ಲ ಫೀಚರ್ಸ್ ಬರುತ್ತೆ. ಸೊ ಈ ಕಾರು ನಾವು ಹೇಳ್ಬೋದು ಫೀಚರ್ಸ್ ಇಂದ ಇದನ್ನ ಲೋಡ್ ಮಾಡಿದ್ದಾರೆ. ಅಂಡ್ ಇದ್ರಲ್ಲೂ ತುಂಬಾ ಸೆನ್ಸರ್ ಗಳಿದೆ, ಎಲೆಕ್ಟ್ರಾನಿಕ್ಸ್ ಇದೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲದೂ ಇದೆ. ಸೊ ಬೆಸ್ಟ್ ಥಿಂಗ್ ಅಂದ್ರೆ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು ಈ ಪ್ರೈಸ್ ಅಲ್ಲಿ. ಮತ್ತೆ ಇಡೀ ಸೆಗ್ಮೆಂಟ್ ಅಲ್ಲಿ ಇದು ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ ಅಲ್ಲಿ ಹೈಯೆಸ್ಟ್ ಪವರ್ಫುಲ್ ಮತ್ತೆ ನೋಡಕ್ಕೆ ದೊಡ್ಡದಾಗಿರುವಂತ ಕಾರ್ ಅಂದ್ರೆ ಎಂ.ಜಿ. ಆಸ್ಟರ್. ಇದಕ್ಕೆ ಕಾಂಪಿಟೇಷನ್ ಬಂದು ಮಾರುತಿ ಬ್ರೆಜಾ, ಮತ್ತೆ ನೆಕ್ಸಾನ್ ಬರುತ್ತೆ, ಕ್ರೇಟಾ ಬರುತ್ತೆ. ಸೊ ಅದಕ್ಕೆಲ್ಲದಕ್ಕೂ ಕಾಂಪಿಟೇಟರ್. ಓಕೆ. ಲೈಟ್ಸ್ ಮಾತ್ರ ಬಹಳ ಚೆನ್ನಾಗಿದೆ. ಹೌದು, ಲೈಟ್ಸ್ ಮತ್ತೆ LED DRL ಸೆಟಪ್ ಹೆಡ್ಲಾಂಪ್ ಬರುತ್ತೆ. ಇಲ್ಲಿ ಫಾಗ್ ಲೈಟ್ ಬರುತ್ತೆ. ಎಂ.ಜಿ. ದೊಡ್ಡದಾಗಿ ಲೋಗೋ ಬಂದು ರೇಡಿಯೇಟರ್ ಇದೆ. ಇದು ನೋಡೋ ಟೈಮ್ ಅಲ್ಲಿ ಒಳ್ಳೆ ಸ್ಪೈಡರ್ ಮ್ಯಾನ್ ತರ ಸ್ಪೈಡಿ ವೆಬ್ ಹಾಕಂಗ್ ಕಾಣಿಸಲ್ಲ? ಹೌದು, ರೇಡಿಯೇಟರ್ ಗ್ರಿಲ್ ಹಾಗೆ ಇದೆ. ಹೌದು, ಒಳ್ಳೆ ಸ್ಪೈಡರ್ ಮ್ಯಾನ್ ಇಂದ ಆತರ ಶೇಪ್ ಅಲ್ಲಿ ಬರುತ್ತೆ, ಹಂಗಿದೆ. ಓಕೆ, ಮುಂದ್ಗಡೆ ಕ್ಯಾಮ್ರಾ ಇದೆಯಾ? ಆಪ್ಷನ್ಸ್ ಕೊಟ್ಟಿದ್ದಾನೆ ಅನ್ಸ್ಬೋದು. ಹೌದು, ಎಂ.ಜಿ. ಕೆಳಗಡೆ ಅಲ್ಲ, ಕ್ಯಾಮ್ರಾ ಆಪ್ಷನ್ಸ್ ಕೊಟ್ಟಿದ್ದಾನೆ, ಬಟ್ ಅಲ್ಲಿ ಕ್ಯಾಮ್ರಾ ಇಲ್ಲ, ಬಟ್ ಅಲ್ಲಿ ಪ್ಲೇಸ್ ಮಾಡ್ತಾರೆ. ಸೊ ಸಾವಿ ಪ್ರೋ ಒಂದು ಮಾಡೆಲ್ ಅಂತ ಹೇಳಿದ್ರೆ ಅಲ್ಲಿ ಲೆವೆಲ್ 2 ADAS ಬರುತ್ತೆ. ಈ ಪರ್ಟಿಕ್ಯುಲರ್ ಮಾಡೆಲ್ ಅಲ್ಲಿ ಬರೋದಿಲ್ಲ. ಓಕೆ. ಸೊ ಇಂಜಿನ್ ನೋಡೋಣ. ಸೊ ಬಿಲ್ಡ್ ಕ್ವಾಲಿಟಿಯಲ್ಲಿ ಟಾಪ್ ನಾಚ್ 5 ಸ್ಟಾರ್ ರೇಟಿಂಗ್ ಬರುತ್ತೆ ಇದು. ಹೆವಿ ಇದೆ. ಓಕೆ, ಎಷ್ಟು ಲೀಟರ್ ಕೆಪಾಸಿಟಿ ಏಬಲ್? ಎನಿ ಐಡಿಯಾ ಇದೆಯಾ? ಇಲ್ವಾ? ಇರ್ಲಿ, ತೊಂದರೆ ಇಲ್ಲ. ಓಕೆ, ಸೊ ನಾವಿಲ್ಲಿ ನೋಡ್ತಾ ಇದೀವಿ DVVT ಅಂತ ಇದೆ. ಸೊ ಇದು DVVT. ಓಕೆ, 1.3 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್. ಸೊ ಇಲ್ಲಿ ಟರ್ಬೋ ಚಾರ್ಜ್ ಹೈಡ್ ಆಗಿದೆ ಇದ್ರ ಒಳಗಡೆ. 3 ಸಿಲಿಂಡರ್ ಇಂಜಿನ್ ಆಗಿರುತ್ತೆ. ಓಕೆ. ಸೊ ಇದೇನ್ ಎಲೆಕ್ಟ್ರಾನಿಕ್ಸ್ ನೋಡ್ತೀರಾ ಎಲ್ಲ ಈ ಬಾಕ್ಸ್. ಫ್ಯೂಸ್ ಬೋರ್ಡ್ ಕೊಟ್ಟಿದ್ದಾರೆ, ಬ್ಯಾಟರಿ ಇದೆ, ಆಮೇಲೆ ಕೂಲೆಂಟ್ ಇಂದಿದು ECU ಇಲ್ಲೇ ಇದೆ, ಕಂಪ್ಯೂಟರ್ ಅದು. ಆಮೇಲೆ ಇದು ಮೇಲ್ಗಡೆ ಏರ್ ಫಿಲ್ಟರ್, ಆಲ್ಟರ್ನೇಟರ್ ಅದೆಲ್ಲ ಕೊಟ್ಟಿದ್ದಾರೆ. ಟೈಮಿಂಗ್ ಬೆಲ್ಟ್ ಇರುತ್ತೆ ಇದಕ್ಕೆ. ಹೌದೌದು, ಮತ್ತೆ ಬ್ರೇಕ್ ಫ್ಲೂಯಿಡ್ ಇದೆ. ಮಾತ್ರ ಇನ್ನೂ ಸ್ವಲ್ಪ ದೊಡ್ಡ ಇಂಜಿನ್ ಕೊಡ್ಬೋದಾಯ್ತು ಅಲ್ಲ? ದೊಡ್ಡ ಇಂಜಿನ್ ತುಂಬಾ ಸ್ಪೇಸಿಂಗ್ ಇದೆ ಇಲ್ಲಿ. ಹೌದೌದು. ಅಂಡ್ ಇದ್ರ ಹೈಯರ್ ವೇರಿಯಂಟ್ಸ್ ಅಲ್ಲಿ 1.5 ಲೀಟರ್ ಪೆಟ್ರೋಲ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಬರುತ್ತೆ. ಸೊ ಅದನ್ನ ಅಕೊಮಡೇಟ್ ಮಾಡಕ್ಕೆ ಇನಫ್ ಸ್ಪೇಸ್ ಇದೆ ಇದರಲ್ಲಿ. ಈ ಪರ್ಟಿಕ್ಯುಲರ್ ವೇರಿಯಂಟ್ ಟರ್ಬೋ ಪೆಟ್ರೋಲ್ ಇರೋದು. ಸೊ ಇದು ಅರೌಂಡ್ 140 ಹಾರ್ಸ್ ಪವರ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. 140 ಹಾರ್ಸ್ ಪವರ್? ಹೌದು, ಅದೇ ಹೇಳ್ದಲ್ಲ, ಸೆಗ್ಮೆಂಟ್ ಅಲ್ಲಿ ಹೈಯೆಸ್ಟ್ ಪವರ್ ಪ್ರೊಡ್ಯೂಸ್ ಮಾಡೋದಿದೆ. ಹೌದಾ?
ಮೇಲ್ಗಡೆ ಇನ್ಸುಲೇಷನ್ ಡ್ಯಾಂಪಿಂಗ್ ಕೊಟ್ಟಿದ್ದಾರೆ, ಪೆಟ್ರೋಲ್ ಹೌದು. ಇಂಜಿನ್ ಪ್ಲಸ್ ಇನ್ಸುಲೇಷನ್ ಡ್ಯಾಂಪಿಂಗ್. ಹೌದು ಎರಡು ಕೊಟ್ಟಿಯಾರಲ್ಲಪ್ಪ ಅವನು. ಹೌದು. ಸೊ ಒಳಗಡೆ ಕ್ಯಾಬಿನ್ ತುಂಬಾ ಹಾ. ಸೈಲೆಂಟ್ ಇರ್ಲಿ ಅಂತ ಹಾ ಈ ತರ ಮಾಡಿದ್ದಾರೆ. ಓಕೆ ಓಕೆ. ಅಂಡ್ ಫುಡ್ ಕೂಡ ತುಂಬಾ ಹೆವಿ ಇದೆ, ಹಾ. ನಾನು ಆರ್ಮ್ಸ್ ಎಕ್ಸರ್ಸೈಸ್ ಮಾಡಬಹುದು ಅಲ್ಲ? ಈಸಿ. ಓಕೆ. ಸೊ ಈಗ ಇದು ಹೆಡ್ಲೈಟ್ ಇಲ್ಲಿ ಪ್ರಾಜೆಕ್ಟರ್ ಹೆಡ್ಲೈಟ್ ಕೊಟ್ಟಿರೋದು ಇದಕ್ಕೆ. ಹೌದು ಹ್ಯಾಲೋಜನ್ ಪ್ರಾಜೆಕ್ಟರ್ ಅಂತಾರ ಎಲ್ಲ ಪ್ರಾಜೆಕ್ಟರ್. ಪ್ರಾಜೆಕ್ಟರ್ ಹೆಡ್ ಲ್ಯಾಂಪ್. ಓಕೆ ಓಕೆ. ಇದು ಕೆಳಗಡೆ ಒಂದು ಫಾಗ್ ಲೈಟ್ ಕೊಟ್ಟಿದ್ದಾರೆ. ಹೌದು ಸೊ ಈ ಸೈಡ್ ಒಳ್ಳೆ ಇದು ಸ್ಪೈಡರ್ ಮ್ಯಾನ್ ಇಂದ ನೆನ್ ಬರುತ್ತೆ ನನಗೆ, ಸ್ಪೈಡರ್ ವೆಬ್ ತರಾನೇ ವೆಬ್ ಫೀಲ್ ಇಂದು ಆಗುತ್ತೆ ರೇಡಿಯೇಟರ್ ಗ್ರಿಲ್ ಇದ್ ಬರೋ ಟೈಮ್ ಅಲ್ಲಿ. ಸೊ ಓಕೆ. Okay. ವೀಲ್, ಅಲಾಯ್ ವೀಲ್ಸ್ ಬರುತ್ತೆ. ಹಾ ಅಲಾಯ್ ವೀಲ್ಸ್, ಗುಡ್ಡಿಯರ್ ಟೈರ್. ಹಾ ಎಷ್ಟು ಮೆಜರ್ಮೆಂಟ್ ಇಂದ ಇರೋದು ಇದ್ರಲ್ಲಿ ನೋಡೋಣ. ಟ್ರಿಪ್ ಮ್ಯಾಕ್ಸ್ ಅಶ್ಯೂರೆನ್ಸ್ ಏಬಲ್ ಎಲ್ಲಿದೆ ನೋಡೋಣ. ವೀಲ್ ಸೈಜ್ ಇಲ್ಲಿದೆ ಅಲ್ಲ, ಇಲ್ಲಿ 215/55 R17 ಇಂಚ್ ವೀಲ್ ಕೊಟ್ಟಿದ್ದಾನೆ ಇದಕ್ಕೆ. ಓಕೆ ಓಕೆ. 17 ಇಂಚ್ ವೀಲ್. ಮಾತ್ರ ಹೈಟ್ ಮಾತ್ರ ಬಹಳ ಚೆನ್ನಾಗಿದೆ. ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ. ಆರಾಮಾಗಿ ಗುಂಡಿ ನೋಡ್ದೇನೆ ಹಂಗೆ ಓಡಿಸ್ಬೋದಲ್ಲ ಏಬಲ್. ಹಾ ಸ್ವಲ್ಪ ಮಾತಾಡೇಬಲ್. ಎಸ್ ಅಂತಲ್ಲ, ಏನಿದೆ ಗೊತ್ತಿದೆ ಹೇಳಿ. ಹಾ ಅದೇ ಮತ್ತೆ ಇನ್ನೇನಾದ್ರೂ ಹೇಳಕ್ಕಿದೆಯಾ ಏಬಲ್ ಗಾಡಿ ಮೇಲೆ, ಆಸ್ ಎ ನೀವು ಓನರ್ ಆಗಿದ್ದಕ್ಕೋಸ್ಕರ? ಅಷ್ಟೊಂದೇನಿಲ್ಲ, ಗಾಡಿ ಚೆನ್ನಾಗಿದೆ. ಹೌದಾ? ಲಾಂಗ್ ಟ್ರಿಪ್ ಎಷ್ಟು ಹೋಗಿದ್ದೀರಾ? ಲಾಂಗ್ ಟ್ರಿಪ್ ಎಲ್ಲ 5000 ಹಂಗೆ. 5000 ಕಿಲೋಮೀಟರ್ ಹಂಗೆ. ಅಟ್ಲೀಸ್ಟ್ ಒಂದ್ಸಲಿ ಅಪ್ಪಂಗ್ ಗೊತ್ತಿಂದ ಸ್ಟಾರ್ಟ್ ಮಾಡಿದ್ದೀರಾ ಗಾಡಿ? ಹೌದು. ಮಾಡಿದೀರಾ? ನೋಡ್ಕೋಣ. ಓಕೆ ಓಕೆ, ಇರ್ಲಿ ತೊಂದ್ರೆ ಇಲ್ಲ. Okay. It's a ನಾವು good ಸ್ಟಾರ್ಟ್ sign. ಮಾಡಿ. ಹೌದೌದು, ಅದೊಂದು ಗುಡ್ ಸೈನ್. ಅದು ಕಲಿಯಕ್ಕೆ ಇದು ಒಂದ್ ಸ್ಟೆಪ್ ಮುಂದೆ ಹೋಗಿರೋದು. ಹೌದು. Okay. ಅಂಡ್ ಇದ್ರಲ್ಲಿ ಹ್ಮ್. ಏನೋ ಮಿರರ್ ಇಂಟಿಗ್ರೇಟೆಡ್ ಹ್ಮ್. ಏನೋ ಇಂಡಿಕೇಟರ್ ಲ್ಯಾಂಪ್ ಇದೆ. ಎಲೆಕ್ಟ್ರಾನಿಕ್ ಸೈಡ್ ಮಿರರ್ ಕೊಟ್ಟಿದ್ದಾರೆ ಇದಕ್ಕೆ. Okay. ಅಲ್ಲ? ಹೌದು. ಮತ್ತೆ ಇದಕ್ಕೊಂದು ಹ್ಯಾಂಡಲ್ಗೆ ಎಲ್ಲ ರಿಕ್ವೆಸ್ಟ್ ಸೆನ್ಸರ್ಸ್ ಗಳಿದೆ. ರಿಕ್ವೆಸ್ಟ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಪ್ರೆಸ್ ಮಾಡಿದ ಕೂಡಲೇ ಹಾ. ಲಾಕ್ ಆಯ್ತು. ಓ ಮತ್ತೆ click ಹಂಗಾರೆ ಮಾಡಿದಾಗ ಇದೆಯಲ್ಲ, ನನ್ನ unlock ಜೋಬಲ್ ಕೀ ಆಯ್ತು. ಇದೆ. ಹೌದು. ಓಕೆ ಓಕೆ. ಸೊ ಈ ತರ ಡೋರ್ಸ್ ಓಪನ್ ಆಗುತ್ತೆ. ಹಾ, ಹಾ. ಅಂಡ್ ಡೋರ್ ಇಂದ ಬಿಲ್ಡ್ ಕ್ವಾಲಿಟಿ ಹಾ. ನೋಡ್ಬೋದು ಇಷ್ಟೆಲ್ಲ ಇದೆ. ಸೊ ಡೋರ್ ನಾನು ಕ್ಲೋಸ್ ಮಾಡ್ತೀನಿ. ಹೌದೌದು. ಓ ಒಳ್ಳೆ Proper ಗಟ್ಟಿ ಇದೆ thuds ಅಂತ ಬರುತ್ತೆ. ಅಲ್ಲ? ಹೌದು. ನಾನು ಬೂಟ್ ಕೆಳಗಡೆ ಮತ್ತೆ ಒಂದು ಇದ್ ಕೊಟ್ಟಿದ್ದಾರೆ ಫುಟ್ ಇದ್ರಿಂದು ಅಲ್ಲ? ಮತ್ ಮೇಲ್ಗಡೆ ಶಾರ್ಕ್ ಫಿನ್ ಆಂಟಿನಾ ಕೊಟ್ಟಿದಾರಲ್ಲ ಏಬಲ್? ಹೌದು. Shark fin antenna BMW ಇದೆ. ಶಾರ್ಕ್ ಫಿನ್ ಆಂಟಿನಾ ಬರುತ್ತೆ. ಹೌದು. ಇದಕ್ಕೂ ಒಂದು ಇದ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಒಂದು ರಿಯರ್ ವ್ಯೂ ಮಿರರ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಇದು ಇಂಡಿಕೇಟರ್ ಅಲ್ಲಿ ಮುಂದ್ಗಡೆ ಇಂಡಿಕೇಟರ್ ಹತ್ರ ಇಲ್ಲ. ಸೊ ಒಂದ್ ಬಲ್ಪ್ ಇಂದ ಹತ್ರ ಒಂದ್ ಸಿಂಪಲ್ ಇಂದ ಇದ್ ಕೊಟ್ಟಿದ್ದಾರೆ. ಮುಂದ್ಗಡೆ ಮಾತ್ರ ಬಹಳ ಚೆನ್ನಾಗಿ ಕಾಣಿಸುತ್ತೆ. ಓಕೆ. ಎಸ್. ಬಾನೆಟ್ ಅಲ್ಲ? ಈಗ ಬೂಟ್ ಓಪನ್ ಅದು ಮಾಡೋಣ. ಸಿಂಬಲ್ ಏನೋ ಒತ್ತಬೇಕು ಅನಿಸ್ಬೋದು. ಹೌದು, ಸಿಂಬಲ್ ಟಿಲ್ಟ್ ಹಾ. ಮಾಡಿದಾಗ ಟಿಲ್ಟ್ ಮಾಡಿ ಇದ್ ಮಾಡಿ. ಲಿಫ್ಟ್ ಮಾಡಿದ್ರೆ ಆರಾಮಾಗಿ ಎಷ್ಟು ಸ್ಪೇಸ್ ಇದೆ ಪವನ? ಓ ಎಷ್ಟು ಸ್ಪೇಸ್ ಇದೆ ನೋಡಿದು. ಆರಾಮಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಏನೇನು ಹೌದು. ಎಷ್ಟಿದೆ ಅಂತ. ಲಾರ್ಜ್ ಆರಾಮಾಗಿ ಸೈಜ್ ಸೂಟ್ಕೇಸ್ ಏಬಲ್ ಅಂತ 3 ಜನ ಮಲಗ್ಬೋದು. ಹೌದು, ಇಲ್ಲ 4 ಜನನ? 4 ಜನ ಎಷ್ಟು ಜನ ಆರಾಮಾಗಿ ಮಲಗ್ಬೋದು ಏಬಲ್? 3 ಅಲ್ಲ? ಹ್ಮ್. 3 ಜನ ಆರಾಮಾಗಿ ಮಲಗ್ಬೋದು. ಅದೇ ಸೈಡ್ ಒಂದು ಲೈಟ್ ಕೊಟ್ಟಿದಾರಲ್ಲ, ಸೈಡಿಗೆ ಒಂದು ಲೈಟ್ ಇದೆ ಎಮರ್ಜೆನ್ಸಿಗೆ. ಸ್ಟೆಪ್ನಿ ಇದೆಯಾ ಇದಕ್ಕೆ? ಸ್ಪೇರ್ ವೀಲ್ಸ್ ಇದೆಯಾ ಇದಕ್ಕೆ? ಸ್ಪೇರ್ ವೀಲ್ ಇದೆ. ಓಕೆ ಓಕೆ. ಲಿಫ್ಟ್ ಮಾಡಿದಾಗ ಸಿಗುತ್ತೆ. ಬಟ್ ಇದು ಸ್ಟೀಲ್ ವೀಲ್ ಬರುತ್ತೆ, ಸ್ಟೀಲ್ alloy ವೀಲ್ wheel ಕೊಟ್ಟಿದ್ದಾರೆ. ಬರಲ್ಲ. ಓಕೆ ಓಕೆ ಓಕೆ. ಮತ್ತೆ ಕಂಪ್ಲೀಟ್ ಎಲ್ಲ ಟೂಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಾ ಹಾ ಸೊ ಏನೋ ಸ್ಪೇರ್ ವೀಲ್ ಹೌದೌದು. ರಿಪ್ಲೇಸ್ ಮಾಡೋದಕ್ಕೆ. ಹೌದೌದೌದು. ಅಂಡ್ ಇನ್ನೊಂದು ಹಿಂದ್ಗಡೆ ಸೀಟಿಗೆ ಅಲ್ಲೊಂದು ಹುಕ್ ಇದೆ. ಹಾ ಅಂಡ್ 60-40 ಸ್ಪ್ಲಿಟ್ ಇದೆ. ಸೊ ನಮಗೆ ಬೂಟ್ ಸ್ಪೇಸ್ ಇನ್ನ ಎಕ್ಸ್ಟೆಂಡ್ ಮಾಡ್ಬೇಕು ಅಂದ್ರೆ ಸೀಟ್ ನ ಫೋಲ್ಡ್ ಮಾಡಿದ್ರೆ ಇನ್ನೂ ದೊಡ್ಡದಾಗುತ್ತೆ. ಓಕೆ. ಸೊ ಇಲ್ಲಿಂದ ನಿಮಗೆ ಇದೊಂದು ಕೊಟ್ಟಿದ್ದಾರೆ ಅಲ್ಲ? ಹೌದೌದು. ಓಪನ್ ಇದ್ ಮಾಡಕ್ಕೆ ಒಂದು ಎಮರ್ಜೆನ್ಸಿ ಆಕ್ಸೆಸ್ಸಿಗೆ ಇಲ್ಲೊಂದೇನೋ ಓಪನ್ ಕೊಟ್ಟಿದ್ದಾರೆ. ಇದೆ ಕ್ಲಿಪ್ ಒಂದು ತೆಗ್ದು, ಅದ್ ಕ್ಲಿಪ್ ತೆಗ್ದು ಅಲ್ಲಿಂದ ಇದ್ ಮಾಡಿದ್ರೆ ಆಕ್ಸೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಅನಿಸ್ಬೋದು. ಹೌದು. ಓ ಇನ್ ಕೇಸ್ ಒಳಗಡೆ ಲಾಕ್ ಐತಿ, 4 ಡೋರ್ ಟ್ರ್ಯಾಪ್ ಕಿಪ್ ಆಯ್ತು ಅಂತ ಹೇಳಿದ್ರೆ ಹಿಂದ್ಗಡೆ ಓಪನ್ ಮಾಡ್ಕೊಂಡು ಹೊರಗಡೆ ಬರಕ್ಕೆ. ಓ ಸರಿ ಸರಿ ಸರಿ. ಓ ಆತರ ಕೊಟ್ಟಿದ್ದಾರೆ ಸೇಫ್ಟಿ ಅಂಡ್ ಫೀಚರ್. ಇಲ್ಲಿ ಕೈ ಹಿಡಿದು ಬೂಟ್ ಹಾಕೋದಕ್ಕೆ. ಹೌದೌದೌದು. ಸೊ ಬೂಟ್ ಮೂವ್ ಮಾಡೋದಕ್ಕೆ ಈ ತರ ಆಪ್ಷನ್ ಇದೆ. ಅಂಡ್ ಇದು Astor. ಕೂಡ ಹೆವಿ ಇದೆ. ಹೌದೌದು. ಸೊ ಆಸ್ಟರ್ ಬ್ಯಾಡ್ಜಿಂಗ್ ಇಲ್ಲಿರೋದು. ಮತ್ತೆ ಇಲ್ಲೊಂದು ಇದ್ ಕೊಟ್ಟಿದಾರಲ್ಲ, ಮಾರಿಸ್ ಗ್ಯಾರೇಜಸ್ ಅಂತ ಒಂದು ಇನ್ನೊಂದು ಕಪ್ ಪ್ಲೇಟ್ ಕೊಟ್ಟಿದ್ದಾರೆ. ಹೌದು, ಅಂದ್ರೆ ಲಗೇಜ್ ಸೂಟ್ ಕೇಸ್ ಏನಾದ್ರೂ ಇಡ್ಬೇಕಾದ್ರೆ ಬಾಡಿ ಡೈರೆಕ್ಟ್ ಆಗಿ ತಾಗಬಾರ್ದು. ಹೌದೌದೌದು. ಮತ್ತೆ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಹೌದು, rear ರಿವರ್ಸ್ ಪಾರ್ಕಿಂಗ್ ಸೆನ್ಸರ್, ರಿವರ್ಸ್ ಕ್ಯಾಮ್ರಾ ಹೌದೌದು. ಎಲ್ಲ ಇದೆ. ಅಂಡ್ ರೇರ್ ಡಿಫಾಗರ್ ಪ್ಲಸ್ ಹಿಂದ್ಗಡೆ ವೈಪರ್ ಇದೆ. ಇಲ್ಲಿ ಬಂದು ನೋಡಬಹುದು ಪೆಟ್ರೋಲ್ ಕ್ಯಾಪ್. ಪೆಟ್ರೋಲ್ ಕ್ಯಾಪ್ ಇದ್ ಸ್ವಲ್ಪ ಕೊಟ್ಟಿದ್ದಾರೆ. ಫ್ಯಾನ್ಸಿ ಆಗಿ ಕಾಣುತ್ತೆ ಹೌದು. ಪೆಟ್ರೋಲ್ ಕ್ಯಾಪ್. ಪೆಟ್ರೋಲ್ ಕ್ಯಾಪ್ ಹೆಂಗ್ ಓಪನ್ ಮಾಡೋದು ಏಬಲ್ ಇದು?
ಒಳಗಡೆಯಿಂದನಾ ತೋರಿಸ್ತೀಯಾ ನಂಗೆ? ಅಷ್ಟಿದೆ ಗೊತ್ತಿಲ್ಲ. ಓಕೆ, ಆಕ್ಸೆಸ್ ಅಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ. ಓಕೆ ಓಕೆ ಓಕೆ. ಓ, ಪೆಟ್ರೋಲ್ ಕ್ಯಾಪ್ ಹಿಂಗಿದೆ. E20 ಕಂಪೇಟಿಬಲ್ ಇದೆ ಇದು. E20 ಅಂತ ಹಾಕಿರಲ್ಲ, ಎಥನಾಲ್ ಬ್ಲೆಂಡೆಡ್ ಹಾಕ್ಬೋದು ಇದಕ್ಕೆ. ಸರಿ ಸರಿ ಸರಿ. ಓಕೆ. ಅಂಡ್ ಇನ್ನೊಂದು ಹೇಳದ್ ಮರ್ತೆ, ಸೊ ಫ್ರಂಟ್ ಮತ್ತೆ ರೇರ್ ಎರಡು ಡಿಸ್ಕ್ ಬ್ರೇಕ್ಸ್ ಇದೆ. ಎರಡು ಡಿಸ್ಕ್ ಬ್ರೇಕ್ ಅಲ್ಲ, ಯೂಶಲಿ ಡ್ರಮ್ ಬ್ರೇಕ್ ಇರುತ್ತಲ್ಲ. ಹೌದು. ಅಲ್ಲ, ಅಲ್ಲಿ ನೋಡೇಬಲ್ ಅಲ್ಲಿ ಡಿಸ್ಕ್ ಬ್ರೇಕ್, ಹಿಂದೆನೂ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಹೌದು ಹೌದು, ಬಹಳ ಚೆನ್ನಾಗಿದೆ. ಮತ್ತೆ ಮೇಲ್ಗಡೆಯಿಂದ ನಿಮಗೆ ಇಲ್ಲಿ ಇದು ಇದೇನ್ ಕೊಟ್ಟಿಲ್ಲ, ಏನು ಸನ್ ರೂಫ್ ಏನ್ ಕೊಟ್ಟಿಲ್ಲ. ಬೆಸ್ಟ್ ಅದು ಇಂಡಿಯಾದಲ್ಲಿ ಸನ್ ರೂಫ್ ಏನ್, ಆಕ್ಚುಲಿ ಇಂಡಿಯಾಕ್ಕೆ ಸನ್ ರೂಫ್ ಏನ್ ಯೂಸ್ ಇಲ್ಲ. ಅದು ಇರೋದ್ ರಿಯಾಲಿಟಿ ಹೇಳ್ತಿರೋದು. ಅದಿದ್ರೆ ಸನ್ ರೂಫ್ ಏನಂದ್ರೆ ಲೀಕೇಜಸ್ ಆಗೋದು, ಅದೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಸೇಫ್ಟಿಯಲ್ಲಿ ಕಾಂಪ್ರಮೈಸ್ ಆಗುತ್ತೆ. ಸಪೋಸ್ ಗಾಡಿ ಟಾಪಲ್ ಆದಾಗ ಇಂಪ್ಯಾಕ್ಟ್ ಆಗೋದು ರೂಫಿಗೆ ಇಂಪ್ಯಾಕ್ಟ್ ಆಗುತ್ತಲ್ಲ ಪವನ್. ಓಕೆ, ಸೈಡ್ ಅಲ್ಲಿ ನಿಮಗೆ ಇದೊಂದು ಕೊಟ್ಟಿದ್ದಾರೆ, ಏನು ಇದಕ್ಕೆ ಏನ್ ಹೇಳ್ತಾರೆ ಪವನ್? ಇದಕ್ಕೆ ಯಾವುದು ಈ ಕ್ರೋಮ್ ಸಿಲ್ವರ್ ಕ್ರೋಮ್ ಫಿನಿಶ್ ಇಂದ ಬೀಡಿಂಗ್ ಕೊಟ್ಟಿದ್ದಾರೆ. ಸೊ ಇದು ದೂರದಿಂದ ನೋಡಿದ್ರೆ ಸ್ವಲ್ಪ ಪ್ರೀಮಿಯಂ ಕಾರ್ ಇದಂಗ್ ಕಾಣಿಸುತ್ತಲ್ಲ. MG ಮಾಡೆಲ್ ಇಟ್ ಸೆಲ್ಫ್ ಇಸ್ ಅ ಪ್ರೀಮಿಯಂ. ಹೌದು. ಸೊ ಹಿಂಗಡೆ ಸೀಟ್ ನೋಡೋಣ. ಸೀಟ್ ಮಾತ್ರ ಚೆನ್ನಾಗಿದೆ. ಏಬಲ್ ನಿನಗೆ ಕೂತ್ಕೊಂಡು ಹೆಂಗ್ ಅನ್ಸುತ್ತೆ ಸ್ವಲ್ಪ ಹೇಳ್ತೀಯಾ? ಹಿಂದ್ಗಡೆ ಕೂತ್ಕೊಂಡು ಕಂಫರ್ಟೇಬಲ್ ಆಗತ್ತೆ. ಹಿಡ್ಕೊ ಅಂತ ಹಿಡ್ಕೊಂಡು ಸ್ವಲ್ಪ ಕೂತ್ಕೊಳ್ಳಿ. ಕಂಫರ್ಟೇಬಲ್ ಆಗತ್ತೆ. ಜರ್ನಿ ಮಾಡಿದೀರಾ? ಹೆಂಗ್ ಅನ್ಸುತ್ತೆ ನಿಮಗೆ ಜರ್ನಿಲೆಲ್ಲ? ಜರ್ನಿಯಲ್ಲಿ ಮಲ್ಕೊಬಹುದು, ಆರಾಮಾಗಿ ಮಲ್ಕೊಬಹುದು. 4 ಮೆಂಬರ್ಸ್ ಫ್ಯಾಮಿಲಿ ಇರೋದು ನೀವು? ಓಕೆ. ನೀವು ತಮ್ಮ ಯೂಶಲಿ ತಮ್ಮ ಮುಂದೆ ಕೂರ್ತಾರಾ, ನೀವು ಕೂರೋದಾ ಮುಂದೆ? ತಮ್ಮ ಕೂರ್ತಾನೆ, ನಾನು ನನ್ನ ತಮ್ಮ ಕೂರ್ತೀನಿ. ಹೌದಾ? ಓಕೆ ಓಕೆ. ಸೊ ಮುಂದೆ ಇದನ್ನ ಚೆನ್ನಾಗಿ ಕೊಟ್ಟಿದಾರಲ್ಲ ಪವನ? ಇದಕ್ಕೆ ಲೆಗ್ ಸ್ಪೇಸಿಂಗ್ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಲೆಗ್ ಸ್ಪೇಸ್ ಇದೆ, ಹೆಡ್ ರೂಮ್ ಇದೆ, ಲೆಗ್ ರೂಮ್ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ರೂಫ್ ಬಹಳ ಹೈ ಇದೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಸೈಡ್ ಡೋರ್ ಅಲ್ಲಿ ಇಲ್ಲೊಂದು ಇದು ಏನ್ ನಿಮಗೆ ನೋಡಿ, ಸ್ಪೈಡರ್ ಮ್ಯಾನ್ ಟೈಮಲ್ಲಿ ಒಂದು ಸ್ಪೈಡರ್. ಓಕೆ. ಸೊ ನಿಮಗೆ ಇಲ್ಲೊಂದು ಬಾಟಲ್ ಹೋಲ್ಡರ್, ಇಲ್ಲಿ 1 ಲೀಟರ್ ಬಾಟಲ್ ಇಡಕ್ಕಾಗುತ್ತಲ್ಲ, 1 ಲೀಟರ್ ಬಾಟಲ್ ಇಲ್ಲಿ ಇಡಕ್ಕಾಗುತ್ತೆ. ಆಮೇಲೆ ನಿಮಗೆ ಇದೊಂದು ಮಿರರ್ ಈ ತರ ಕೊಟ್ಟಿದ್ದಾರೆ. ಫುಲ್ ಡೌನ್ ಆಗುತ್ತಾ? ಹೌದು, ಫುಲ್ ಡೌನ್ ಆಗುತ್ತೋನಾ? ಹೌದು. ಯೂಶಲಿ 80% ಅಷ್ಟೇ ಡೌನ್ ಆಗುತ್ತೆ. ಕೊಟ್ಟಿದ್ದಾರೆ, ಇದೊಂದು ಅಡ್ವಾಂಟೇಜ್ ಚೆನ್ನಾಗಿದೆ. ಹೌದು. ಇಲ್ಲಿ ಡೋರ್ ಲಾಕ್ ಇನ್ ಹ್ಯಾಂಡಲ್ ಇಲ್ಲೊಂದು ಏನಾದರೂ ಇಡಬಹುದು, ಕಾಯಿನ್ಸ್ ಇಡಬಹುದು. ಡಬಲ್ ಟೈಮ್ ಪ್ರೆಸ್ ಮಾಡಬೇಕು. ಡಬಲ್ ಟೈಮ್ ಪ್ರೆಸ್ ಏನದು? ಡಬಲ್ ಟೈಮ್ ಪ್ರೆಸ್ ಒಂದ್ಸಲಿ ಈಗ ಕಾರ್ ಲಾಕ್ ಆಗಿದ್ರೆ ಒಂದ್ಸಲಿ ಮಾಡಿದ್ರೆ ಓಪನ್, ಇನ್ನೊಂದ್ಸಲಿ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ಫಸ್ಟಿಗೆ ಸೆಂಟ್ರಲ್ ಲಾಕ್ ಓಪನ್ ಆಗುತ್ತೆ, ಆಮೇಲೆ ಇದು ಓಪನ್ ಆಗುತ್ತೆ. ಓ, ಸೇಫ್ಟಿ ಫೀಚರ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೇಫ್ಟಿ ಫೀಚರ್. ಇನ್ನೊಂದು ಸ್ಪೀಕರ್ ಕೊಟ್ಟಿದ್ದಾರಲ್ಲ, ಸ್ಪೀಕರ್ ಇದೆ. ಓಕೆ, ನಾನು ಅಲ್ಲಿ ಬರ್ತೀನಿ. ಆಕ್ಚುಲಿ ಪವನ್ ಇದ್ರಲ್ಲಿ ಗಾಡಿ ಸ್ಟಾರ್ಟ್ ಇದೆಯಾ ಇಲ್ಲ ಅಂತಾನೆ ಗೊತ್ತಾಗಲ್ಲ ನನಗೆ. ಒಂದ್ ಸೆಕೆಂಡಿಗೆ ಸ್ಟಾರ್ಟ್ ಇಲ್ಲ ಅಂತಾನೆ ಅನ್ಸ್ತು. ಈಗ ಒಂದ್ ಸ್ವಲ್ಪ ನೋಡಿದ್ರೆ ವೈಬ್ರೇಷನ್ ಇದೊಂದು ಫೀಲಿಂಗ್ ಬರುತ್ತೆ. ಸೊ ಮತ್ತೆ ಇಲ್ಲಿ ನಿಮಗೆ ಏನಿಲ್ಲ, ಒಂದೆರಡು ಮಿರರ್ಸ್ ಕೊಟ್ಟಿದ್ದಾರೆ. ಎಸಿದ್ ಮಿರರ್, ಇದು ಸಾರಿ ಮಿರರ್ ಅಂತಿದೆ. ಎಸಿದ್ ಒಂದು 2 ವೆಂಟ್ ಕೊಟ್ಟಿದ್ದಾರೆ, 2 USB ಪಿನ್ ಕೊಟ್ಟಿದ್ದಾರೆ, ಚಾರ್ಜರ್ ಪಿನ್, USB ಎರಡೆರಡು ಕೊಟ್ಟಿದ್ದಾರೆ ನೋಡಿ. ಆಮೇಲೆ ನಿಮಗೆ ಇದೊಂದು ಮ್ಯಾಗ್ಝಿನ್ ಹೋಲ್ಡರ್ ಎಲ್ಲ ಥಿಂಗ್ಸ್, ಮ್ಯಾಗ್ಝಿನ್ ಹೋಲ್ಡರ್ ಇಟ್ಟಿದ್ದಾರೆ. ಆಮೇಲೆ ನಿಮಗೆ ಇಲ್ಲೊಂದು ಆರ್ಮ್ ರೆಸ್ಟ್ ಇಡಕ್ಕೆ ಒಂದು ಜಾಗ ಕೊಟ್ಟಿದ್ದಾರೆ. ಇಲ್ಲೊಂದು ಜಾಗ ಇದೆ. ಓಕೆ. ಅದ್ರ ಜೊತೆ ಕಪ್ ಹೋಲ್ಡರ್ಸ್ ಇದೆ. ಕಪ್ ಹೋಲ್ಡರ್ ಸಮೇತ ಕೊಟ್ಟಿದ್ದಾರೆ. ಪ್ರೀಮಿಯಂ ಇದೆ ಒಳಗಡೆ. ಮತ್ತೆ ಹಿಂದ್ಗಡೆ ವ್ಯೂ ನಿಮಗೆ ಈ ತರ ಬರುತ್ತೆ. ಹಿಂದ್ಗಡೆ ವ್ಯೂ ಬಹಳ ಚೆನ್ನಾಗಿ ವ್ಯೂಸ್ ಬರುತ್ತೆ ಕೋರ್ಸ್. ಮತ್ತೆ ಇಲ್ಲಿ ನಿಮಗೆ ಮೇಲ್ಗಡೆ ನಿಮಗೆ ಇಲ್ಲೊಂದು ಮಿರರ್, ಇದು ಲೈಟ್ಸ್ ಏನ್ ಕೊಟ್ಟಿಲ್ಲ ಮೇಲ್ಗಡೆ. ಫ್ರಂಟ್ ಒಂದು ಲೈಟ್ ಕೊಟ್ಟಿದ್ದಾರೆ, ಹಿಂದೆ ಒಂದು ಲೈಟ್ ಕೊಟ್ಟಿದ್ರೆ ಬಹಳ ಚೆನ್ನಾಗಿರೋದು. ರೀಡಿಂಗ್ ಲೈಟ್ ಇಲ್ಲೊಂದು ಕೊಟ್ಟಿದ್ರೆ, ಸೈಡ್ ಅಲ್ಲಿ ಒಂದು ಗ್ಲಾಸ್ ಸಣ್ಣದಾಗಿ ಇದೊಂದು ಕೊಟ್ಟಿದ್ದಾರೆ ಗ್ಲಾಸ್. ಅಂಡ್ ನಿಮಗೆ ಇದು ಸೇಮ್ ಇದು ಕೊಡ್ತಾರೆ, ಆಕ್ಸೆಸ್ ಮಾಡಬಹುದಲ್ಲ. ಅದು ಬೂಟ್ ಓಪನ್ ಮಾಡಿ ಎಮರ್ಜೆನ್ಸಿಗೆ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. 60-40 ಸ್ಪ್ಲಿಟ್ ಅಂದಿದೆ ಅಲ್ಲ, ಇದು ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿದೆ. ಇಲ್ಲಿ ನಿಮಗೆ ಬಹಳ ಸ್ಪೇಸಿಂಗ್ ಸಿಗುತ್ತೆ, ಇಡಕ್ಕೆ ಒಳ್ಳೆ ಸ್ಪೇಸಿಂಗ್ಸ್ ಇದೆ. ಹಿಂದ್ಗಡೆ ಅಷ್ಟಿದೆ. ಮಾತ್ರ ಲೆಗ್ ರೂಮ್ ಸ್ಪೇಸ್ ಬಹಳ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ಹ್ಯಾಂಡ್ಲಿಂಗ್ ಇದೊಂದು ಕೊಟ್ಟಿದ್ದಾರೆ, ಹ್ಯಾಂಡಲ್. ಎನಿಥಿಂಗ್ ಎಲ್ಸ್ ಅಷ್ಟೇ ಅಲ್ಲ ಏಬಲ್ ಈ ಹಿಂದ್ಗಡೆ ಇರೋದು. ಓಕೆ, ಸೊ ವಿಲ್ ಗೋ ಟು ದ ಫ್ರಂಟ್. ಎಸ್, ಇದು ಬಟನ್ ಒತ್ತಿ ಹೋಗ್ಬೇಕು. ಓಕೆ, ಒಂದು ಸ್ವಲ್ಪ ಬಿಸ್ಕೆಟ್ ಇದೆ, ನೋ ಪ್ರಾಬ್ಲಮ್. ಶೋರ್
ಫ್ರಂಟ್ ಅಲ್ಲಿ ಇಲ್ಲಿ ನಿಮಗೆ ಹೋಲ್ಡರ್ ಸೇಮ್ ಮಿರರ್ ಫುಲ್ ಡೌನ್ ಆಗುತ್ತೆ. ಒನ್ ಟಚ್ ಏನಿಲ್ಲಲ್ಲ, ಒನ್ ಟಚ್ ಇಲ್ಲ, ಒನ್ ಟಚ್ ಏನು ಇಲ್ಲ, ಆತರ ಏನ್ ಕೊಟ್ಟಿಲ್ಲ. ಡ್ರೈವರ್ ಸೀಟ್ ಅಲ್ಲಿ ಮಾತ್ರ. ಹಾ ಓಕೆ. ಸೊ ಇಲ್ಲೊಂದು ಒನ್ ಟಚ್ ಏನು ಒಂದು ಇದನ್ನ ಮತ್ತೆ ಆಕ್ಸೆಸಿಗೆ ಚೆನ್ನಾಗಿ ಇಟ್ಕೊಟ್ಟಿದ್ದಾರೆ ಮಿರರ್ ಇಂದು. ಇಲ್ಲೊಂದು 2 ಲೀಟರ್ 1 ಲೀಟರ್ ಬಾಟಲ್ ಈಸಿಯಾಗಿ ಇಡಬಹುದು. ಅಂಡ್ ಈ ಸೈಡ್ ನಿಮಗೆ ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ಸ್ಪೇಸಿಂಗ್ಸ್ ಕೊಟ್ಟಿದ್ದಾರೆ. ಅಂಡ್ ಮುಂದ್ಗಡೆ ನಿಮಗೆ ಈ ತರ ಕಾಣಿಸುತ್ತೆ, ಚೆನ್ನಾಗಿದೆ. ಮತ್ತೆ ಈ ಸೈಡ್ ಇಂದ ಇದು AC ವೆಂಟ್ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. AC ವೆಂಟ್ ಚೆನ್ನಾಗಿದೆ. ಇದ್ರಲ್ಲಿ ನಿಮಗೆ 4-5 ಸ್ಪೀಡ್ ಗೇರ್ ಬಾಕ್ಸ್ ಹೆಂಗ್ ಕೊಟ್ಟಿದ್ದಾರೆ. ಇದೇನೇಬಲ್ ಇದು ಈ ಫೀಚರು ಗೊತ್ತಿಲ್ವಾ? ಸೊ ಈ ಫೀಚರ್ ಪವನ ಇದೇನ್ ಫೀಚರ್ ಇದು? ಅದು ಹಿಲ್ ಹೋಲ್ಡ್ ಅಸಿಸ್ಟ್. ಓ ಸರಿ 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 ಓಕೆ. ಇದು ಹಿಲ್ ಹೋಲ್ಡ್ ಅಸಿಸ್ಟ್ ಅಂತ ಬರುತ್ತೆ. ಇದು ಯೂಶಲಿ ಫೀಚರ್ ಅಲ್ಲಿ ಏನಂದ್ರೆ ಏಬಲ್ ಅಪ್ ಇರುತ್ತೆ. ಈಗ ವೆಹಿಕಲ್ ಅಪ್ ಇರೋ ಟೈಮಲ್ಲಿ ಈ ಬಟನ್ ಒತ್ತಿದ್ರೆ ನೀ ಗೇರ್ ಹಾಕೊಂಡು ಒಂದ್ ಸ್ವಲ್ಪ ಗಾಡಿ ನೀ ಹೋಲ್ಡ್ ಇಡುತ್ತೆ, ಅಂದ್ರೆ ಹಿಂದೆ ಹೋಗಕ್ ಬಿಡಲ್ಲ. ಅರ್ಥ ಆಯ್ತಾ ನಿಂಗೆ? ಸೊ ಆ ತರದೊಂದು ಫೀಚರ್ ಕೊಟ್ಟಿದ್ದಾರೆ. ಆಮೇಲೆ ನಿಮಗಿದು ಸ್ಕಿಡ್ಡಿಂಗ್ ಅನ್ನಲ್ಲ, ಇದಕ್ಕೆ ಟ್ರಾಕ್ಷನ್ ಕಂಟ್ರೋಲ್ ಅಂತ ಹೇಳ್ತಾರೆ. ಟ್ರಾಕ್ಷನ್ ಕಂಟ್ರೋಲ್ ಯೂಶಲಿ ಯಾವ್ದಕ್ಕೆ ಅಂತ ಹೇಳಿದ್ರೆ, ಈಗ ಗಾಡಿ ಸ್ಕಿಡ್ ಆಗ್ಬಾರ್ದು. ಫಾಸ್ಟ್ ಹೋಗೋ ಟೈಮಲ್ಲಿ ತಿರುಗಿಸ್ತೀಯ ನೋಡಿ ಗಾಡಿ, ಅವಾಗ ಸ್ಕಿಡ್ ಆಗಲ್ಲ. ಆ ಫೀಚರ್ಸ್ ಕೊಟ್ಟಿದ್ದಾರೆ ವೀಲ್ಸ್ ಇಂದು. ಮತ್ತೆ ನಿಮಗೆ ಇಲ್ಲಿ ಒಂದು USB ಇದೊಂದು ಕೊಟ್ಟಿದ್ದಾರೆ. ಅಂಡ್ ನಿಮಗೆ ಸಿಗರೇಟ್ ಲೈಟರ್ ಒಂದು ಕೊಟ್ಟಿದ್ದಾರೆ 12 ವೋಲ್ಟ್ಸ್ ಇಂದಿದು. ಸೊ ಇದಕ್ಕೆ ಇದೊಂದು ಕೊಟ್ಟು ನಾವು ಸಿಗರೇಟ್ ಲೈಟರ್ ಅಂತಿದ್ವಿ ಇದನ್ನ. ಆಮೇಲೆ ನಿಂಗೆ ಇದರಲ್ಲಿ ಫೀಚರ್ ಇದು ಕೊಟ್ಟಿದ್ದಾರೆ, ರೇಡಿಯೋ, AC, ಆಮೇಲೆ ಸ್ಪೀಕರ್ ಆ ಥರದ್ದೆಲ್ಲ ಇದೆ. ಹಿಂದ್ಗಡೆ ಇದೆಲ್ಲ ಆನ್ ಮಾಡ್ಬೋದು. ಓಕೆ. ಆಮೇಲೆ ಟೆಂಪರೇಚರ್ ಕಂಟ್ರೋಲ್, ವಿಂಡ್ ಲೆವೆಲ್ ಅದೆಲ್ಲ ಮಾಡ್ಬೋದು. ಓಕೆ, ಟೆಂಪರೇಚರ್. ಇದು ಟಚ್ ಸ್ಕ್ರೀನ್ ಬೇರೆ ಅಲ್ಲ ಏಬಲ್ ಇದು? ಟಚ್ ಸ್ಕ್ರೀನ್ ಇದೆ. ಆಟೋ ಹಿಂಗ್ ಕೊಡ್ಬೋದು. ಮತ್ತೇನೇನು ಫೀಚರ್ ಇದೆ ಇದ್ರಲ್ಲಿ? ಏರ್ ಪ್ಯೂರಿಫೈಯರ್ ಫೀಚರ್ ಬೇರೆ ಕೊಟ್ಟಿದ್ದಾರಲ್ಲ ಇದರಲ್ಲಿ. ಹೌದು, ಆಂಡ್ರಾಯ್ಡ್ ಆಟೋ ಮತ್ತೆ ಕನೆಕ್ಷನ್ ಮಾಡ್ಕೊಂಡ್ರೆ ಅವಾಗ ಬರುತ್ತಲ್ಲ ಇದು. ಓಕೆ ಓಕೆ. ಸೊ ಇದೊಂದು ಮೇಲ್ಗಡೆ ಇದು ಕೊಟ್ಟಿದ್ದಾರೆ, ಮಿರರ್ ಇದೆ ಇಲ್ಲಿ. ಆಟೋ ಡಿಮಿಂಗ್ ಅಲ್ಲ ಇದು? ಆಟೋ ಡಿಮಿಂಗ್ ಅಲ್ಲ. ಓಕೆ. ಮತ್ತೆ ಇದೊಂದು. ಆಮೇಲೆ ಇಲ್ಲಿ ನಿಮಗೇನು ವ್ಯಾನಿಟಿ ಮಿರರ್ ಈ ಕಡೆ ಕೊಟ್ಟಿಲ್ಲ. ಈ ಸೈಡ್ ನಿಮಗೆ ಒಂದು ಇದೊಂದು ಕೊಟ್ಟಿದ್ದಾರೆ, ಏನು ಟಿಕೆಟ್ ಹೋಲ್ಡರ್ ಮಾಡಕ್ ಒಂದೊಂದು ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನಿಮಗೆ ಒಂದು ಲೈಟ್ಸ್, ಈ ಸೈಡ್ ಒಂದು ಲೈಟು, ಇದು ಡೋರ್ ಇದು ಓಪನ್ ಆಗೋ ಟೈಮಲ್ಲಿ ಲೈಟ್ ಇದಾಗ ಆನ್ ಆಗುತ್ತೆ. ಸೊ ಇದು ಆಫ್ ಮಾಡಬಹುದು. ಇದೊಂದಿದೆ. ಇದೇನಿದು? ಇದು ಸ್ಪೀಕರ್. ಇದಕ್ಕೆ ಬ್ಲೂಟೂತ್ ಇಂದ ಮೈಕ್. ಬ್ಲೂಟೂತ್ ಇಂದ ಮೈಕ್. ಮತ್ತೆ ಇದೊಂದು ಗೇರ್ ಈ ತರ ಕೊಟ್ಟಿದ್ರೆ. ಹೌದು. ಆಮೇಲೆ ರಿವರ್ಸ್ ಗೇರ್ ಇದೆ, ಇದೆಲ್ಲ ಇದೆ. ಹ್ಯಾಂಡ್ ಬ್ರೇಕ್ ನಿಮಗೆ ಕೊಟ್ಟಿಲ್ಲ, ಇನ್ನು ಬಟನ್ ಇರೋದು ಮೋಟರೈಸ್ಡ್ ಇರುತ್ತಲ್ಲ, ಎಲೆಕ್ಟ್ರಾನಿಕ್ ಹ್ಯಾಂಡ್ ಬ್ರೇಕ್ ಏನಿಲ್ಲ. ಇಲ್ಲೊಂದು ನಿಮಗೆ ಹ್ಯಾಂಡ್ ಮಿರರ್ ಇದೆ. ಸೊ ಇಲ್ಲಿ ನಿಮಗೆ ಒಂದು ಇದೊಂದು ಕೊಟ್ಟಿದ್ದಾರೆ ಇಡಕ್ಕೆ ಜಾಗ. ಇದಕ್ಕೆ ವೈರ್ಲೆಸ್ ಚಾರ್ಜರ್ ಇದೆಯಾ? ಇಲ್ಲ, ವೈರ್ಲೆಸ್ ಚಾರ್ಜರ್ ಏನು ಕೊಟ್ಟಿಲ್ಲ ಇದಕ್ಕೆ. ಓಕೆ. ಸೊ ಸ್ಪೇಸಿಂಗ್ ಇಲ್ಲಿ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಇಡಕ್ಕೆ. ಓಕೆ. ಸೊ ಈ ಸೈಡ್ ನೋಡ್ತೀನಿ ಏಬಲ್ ನನಗೆ ಪುಷ್ ಸ್ಟಾಪ್ ಸ್ಟಾರ್ಟ್ ಬಟನ್ ಒಂದು ಕೊಟ್ಟಿದ್ದಾರೆ. ಓಕೆ, ಎಸ್. ಸೊ ಇದ್ರಲ್ಲಿ ನಿಂಗೆ ಫೀಚರ್ ಇದು ಬೇರೆ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಎಲ್ಲ ಫೀಚರ್. ಒಳ್ಳೆ ಮೊಬೈಲ್ ಅಲ್ಲಿ ಆಂಡ್ರಾಯ್ಡ್ ಇಂದ ಹೆಂಗ್ ಕೊಡ್ತಾರೆ ಹಂಗಿದೆ ಫೀಚರ್. ಸೊ ಇದು 10.1 ಇಂಚ್ ಏನು ಕಲರ್ ಡಿಸ್ಪ್ಲೇ ಇರೋದು. ಓಕೆ ಓಕೆ. ಸೊ ಟಚ್ ಸ್ಕ್ರೀನ್ ಇರುತ್ತೆ. ಸೊ ಎಲ್ಲ ಫೀಚರ್ಸ್ ಇದ್ರಲ್ಲಿ ಇದೆ. ಸೆಟಪ್ ಹೋಗಬಹುದು. ಆಮೇಲೆ ಏನ್ ಫೀಚರ್ ಫೋನ್ ಇದು, ಇಷ್ಟು ಫೀಚರ್ಸ್? ಹೌದು. ಬ್ಲೂಟೂತ್ ಇದೆ, ಆಡಿಯೋ ಇದೆ ಅಲ್ಲ, ಸುಮಾರು ಫೀಚರ್ಸ್ ಇದೆ. ಹೌದು. ಈಕ್ವಲೈಸರ್ಸ್, EQ ಸೆಟ್ಟಿಂಗ್ಸ್ ಅದೆಲ್ಲ ಕೊಟ್ಟಿದ್ದಾರೆ. ಸೊ ಹೋಮ್ ಬರ್ಬೋದು. ಆಪಲ್ ಕಾರ್ಪ್ಲೇ ಕರೆಂಟ್ಲಿ ಇಲ್ಲ. ಐ ಥಿಂಕ್ ಇದು ವೈರ್ಡ್ ವೈರ್ಲೆಸ್ ಇದೆ. ಅದೇ ಐಫೋನ್ ಕನೆಕ್ಟ್ ಮಾಡಬಹುದು, ಬಟ್ ವೈರ್ಡ್ ವೈರ್ಲೆಸ್ ವೈರ್ಲೆಸ್ ಇರಬಹುದು. ವೈರ್ಲೆಸ್ ಅಲ್ಲ, ವೈರ್ಲೆಸ್ ಹೌದಾ? ಓಕೆ, ಚೆಕ್ ಮಾಡೋಣ. ಓಕೆ, ನೀವು ಸ್ವಲ್ಪ ಕನೆಕ್ಟ್ ಮಾಡ್ಕೊಂತಾ ಇರ್ಪವನ ಅಷ್ಟೋ ತನಕ ಮುಂದ್ಗಡೆ ಫೀಚರ್ ನೋಡೋಣ. ಓಕೆ. ಸೊ ಇಲ್ಲಿ ನಿಮಗೆ 220 ಸ್ಪೀಡ್ ತನಕ ಹೋಗಿದ್ದಿದೆ. ಆಮೇಲೆ ಫ್ಯೂಲ್ ಕೆಪಾಸಿಟಿ ಎಷ್ಟಿದೆ ಪವನ ಈ ಗಾಡಿದು? ಒಂದು 42-45 ಲೀಟರ್ಸ್ ಇರುತ್ತಲ್ಲ. ಓಕೆ. ಸೊ ಒಂದು 16,000 ರನ್ ಆಗಿದೆ. ನಿಮಗೆ ಈ ಫೀಚರ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಒಂದು ಕ್ರೂಸ್ ಕಂಟ್ರೋಲ್ ಇನ್ ಫೀಚರ್ ಇದೆ. ಇಲ್ಲಿ ಕೆಳಗಡೆ ಕ್ರೂಸ್ ಕಂಟ್ರೋಲ್ ಒಂದು ಕೊಟ್ಟಿದ್ದಾರೆ. ಇದು ಮರ್ಸಿಡೀಸ್ ಬೆಂಜ್ ಅಲ್ಲೂ ಕೊಡ್ತಾರೆ ಫೀಚರ್ ಅಲ್ಲ, ಆ ತರದ್ದು ಇದೆ. ಸೈಡ್ ಅಲ್ಲಿ ಕೊಡ್ತಾರೆ ನಿಮಗೆ. ಆಮೇಲೆ ಇಲ್ಲೊಂದು ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಹೆಡ್ ಲೈಟ್ಸ್ ಇಂದ ಇದು ಕೊಡ್ತಾರೆ. ಆಮೇಲೆ ರೈಟ್ ಸೈಡ್ ನಿಮಗೆ ಇದಿದೆ. ಅಂಡ್ ಹಜಾರ್ಡ್ ಲೈಟ್, RPM ಮೀಟರ್ ಎಷ್ಟು ಹೋಗುತ್ತೆ ನೋಡೋಣ? 6,500 ದಾಟುತ್ತೆ. ಹೌದೌದು. ಸೊ ಇದೊಂದಿದೆ. ಅಂಡ್ ನಿಮಗೆ ಕರೆಂಟ್ ಸ್ಪೀಡ್ ಅದೆಲ್ಲ ಕೊಟ್ಟಿದ್ದಾರೆ. ಅಂಡ್ SRC ಇದು ಮೈಕ್, ಇದು ರೇಡಿಯೋ ಕಾಲ್ ಇದು ಮಾಡಬಹುದು. ಇಲ್ಲೇ ಇದು ಕೊಟ್ಟಿದ್ದಾರೆ.
ಸ್ಮಾರ್ಟ್ ಇದು ಕಂಟ್ರೋಲ್ ಕೊಟ್ಟಿದ್ದಾರೆ ಇಲ್ಲಿ. ಪ್ಲೇ ಆಂಡ್ರಾಯ್ಡ್ ಅದೆಲ್ಲ ಕೊಟ್ಟಿದ್ದಾರೆ, ಈ ಫೀಚರ್ ಅನ್ನು ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಒಂದು ಸ್ಟಾರ್ ಇದೆ, ಆಮೇಲೆ ಈ ಸೈಡ್ ಒಂದು ಆಕ್ಸೆಸ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಯಾವಾಗ ಸರ್ವಿಸ್ ಅದೆಲ್ಲ ಕೊಟ್ಟಿದ್ದಾರೆ. ಟೈಮ್ಸ್ ಟು ಎಂಟ್ರಿ, ಕರೆಂಟ್ ಸ್ಪೀಡ್ ಅದೆಷ್ಟಿದೆ, MT ಇದು ಕೊಡುತ್ತಲ್ಲ, ಎಷ್ಟು MT ಇದೆ ಕಿಲೋಮೀಟರ್, 149 ಕಿಲೋಮೀಟರ್ ಹೋಗ್ಬೋದು ಅಂತಾನು ಕೊಡುತ್ತೆ. ಕರೆಂಟ್ ಸ್ಪೀಡ್ ಕೊಡುತ್ತೆ, ಬ್ಯಾಟ್ರಿ ವೋಲ್ಟೇಜ್ ಸಮೇತ ಕೊಡುತ್ತಿದೆ. ಹೌದು, ಬ್ಯಾಟ್ರಿ ಹೆಲ್ದಿ ಇದೆಯಾ ಅಂತ. ಎಕಾನಮಿ, ಫ್ಯೂಯಲ್ ಎಕಾನಮಿನೂ ಕೊಡುತ್ತೆ. ಆಮೇಲೆ ನಿಮಗೆ ಅಕ್ಯುಮುಲೇಟೆಡ್ ಟೋಟಲ್ ಕಿಲೋಮೀಟರ್ಸ್, ಕರೆಂಟ್ ಜರ್ನಿ ಇದೆಲ್ಲ ಕೊಡುತ್ತೆ ನಿಮಗೆ. ಶೋರ್. ಓಕೆ, ಇದರಲ್ಲಿ ನಿಮಗೆ ಔಟ್ಸೈಡ್ ಡಿಗ್ರಿನೂ ಕೊಡ್ತಿದೆ, 31 ಡಿಗ್ರಿ ಇದೆ. ಇದೆಲ್ಲ ಕೊಡ್ತಾರೆ. ಓಕೆ, ಕೆಳಗಡೆ ಸಹ ಇದರಲ್ಲಿ ನಿಮಗೆ 3 ಇದಿದೆ, ಕ್ಲಚ್, ಬ್ರೇಕ್ ಅಂಡ್ ಆಕ್ಸಲರೇಟರ್. ಅಂಡ್ ನಿಮಗೆ ಇಲ್ಲೊಂದು ಇದು ಕೊಟ್ಟಿದ್ದಾರೆ, ಏನು ವಿಂಡೋ ಇದು ಮಾಡೋದು. ಇಲ್ಲೊಂದು ಕಾರ್ ಇದೆಯಲ್ಲ ಏಬಲ್, ಯಾವ ಕಾರ್ ಏಬಲ್ ಇದು? ಅದು ನನ್ನ ತಮ್ಮನ್ ಕಾರ? ಅದು ಹಾಟ್ ವೀಲ್ಸ್ ಕಾರ ಅಲ್ಲ, ಅಲ್ಲ, ನಾರ್ಮಲ್ ಕಾರ್ ಅಲ್ಲ. ಇಲ್ಲೊಂದು ಕಾರ್ ಬೇರೆ ಇದೆ ಅಲ್ಲ, ಅದೇ ಹೇಳ್ತಿರೋದು. ಅದು ಕಾರಿನ ಎಂತೂಸಿಯಾಸ್ಟ್ ಫುಲ್ ಇದಾರೆ ಏಬಲ್ ಅವರು. ಅದೇ ಓಕೆ, ಶೋರ್. ಕನೆಕ್ಟ್ ಆಯ್ತಪ್ಪನಾ? ಕನೆಕ್ಟ್ ಆಗಿದೆ, ಬಟ್ ನಾನು ಚೆಕ್ ಮಾಡ್ತಾ ಇದೀನಿ. ಆದ್ರೆ ಇನ್ನೊಂದು ಬರುತ್ತದು. ಯಾವುದು? ಇದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಡಿ ನೋಡೋಣ. ಮ್ಯೂಸಿಕ್. ಓಕೆ, ಮೇಲ್ಗಡೆ ಮಾಡೋದಪ್ಪು. ಸ್ಟೇರಿಂಗ್ ಅಲ್ಲೂ ಮಾಡ್ಬೋದು. ಚೆನ್ನಾಗಿದೆ ಸ್ಪೀಕರ್. ಸ್ಪೀಕರ್ ಈ ತರ ಮೂವಿ ಥಿಯೇಟರ್ ತರ ಫೀಲಿಂಗ್ ಬಂದಿಲ್ಲ. ಸ್ಪೀಕರ್ ಮಾತ್ರ ಬಹಳ ಸ್ಪೀಕರ್ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟೀಸ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲ ಟ್ವಿಟರ್ಸ್ ಕೊಟ್ಟಿದ್ದಾರೆ. ಹೌದು, ಇಲ್ಲಿ ಟ್ವಿಟರ್ಸ್ ಇದೆ. ಅದೊಂದು ಇಲ್ಲಿ ಡೋರ್ ಹತ್ರ, ಡೋರು ಇಲ್ಲಿ 2 ಡೋರ್ಸ್ ಹತ್ರ ಇದೆ. ಹಿಂಗಡೆ 2 ಡೋರ್ ಹತ್ರನು 2 ಸ್ಪೀಕರ್ಸ್ ಇದೆ. 4 ಸ್ಪೀಕರ್, 2 ಟ್ವಿಟರ್ ಇದು ಕೊಟ್ಟಿದ್ದಾರೆ. ಅಂಡ್ ಇದರಲ್ಲಿ 6 ಏರ್ ಬ್ಯಾಗ್ಸ್ ಸ್ಟ್ಯಾಂಡರ್ಡ್. ಏರ್ ಬ್ಯಾಗ್ಸ್ ಇಂದು ಅದು ಆನ್ ಆಫ್ ಅನ್ನೋ ಅದೆಲ್ಲ ಇದೆಲ್ಲ ಫೀಚರ್ ಅನ್ನು ಕೊಟ್ಟಿದಾರಲ್ಲ. ಓಕೆ, ಹೌದು, ಶೋರ್. ಓಕೆ, ಈಗ ಇದೆಲ್ಲ ಆಯ್ತು. ಮತ್ತೇನಿದೆಯಾ ಏಬಲ್? ಎನಿ ಫೀಚರ್ಸ್ ಎಕ್ಸ್ಟ್ರಾ ಏನಾದ್ರು? ಹಂಗೇನಿಲ್ಲ, ಆಟೋಮ್ಯಾಟಿಕ್ ಆಗಿ ಹೋಗುತ್ತೆ. ಓಕೆ, ಸೊ ಈಗ ಒಂದು ಡ್ರೈವ್ ಹೋಗೋಣವಂತೆ. ಓಕೆ, ಸೊ ಲೆಟ್ಸ್ ಗೋ ಫಾರ್ ದ ಡ್ರೈವ್. ಓಕೆ, ಸೊ ಪವನ ಕರೆಕ್ಟ್ ಇದೆಯಾ ಅಂತ ಒಂದ್ಸಲಿ ನೋಡು. ಹೆಡ್ ಕರೆಕ್ಟ್ ಇದೆಯಾ ಅಂತ ಅಡ್ಜಸ್ಟ್ ಮಾಡ್ಕೊಂಡು. ಆಂಗಲ್ ಸರಿ ಇದೆಯಲ್ಲ, ಸ್ವಲ್ಪ ಕ್ಲಿಪ್ ಕಾಣುತ್ತೆ, ಬಟ್ ಫೈನ್, ನೋ ಪ್ರಾಬ್ಲಮ್. ಓಕೆ, ಫಸ್ಟ್ ಆಲ್ವೇಸ್ ವೇರ್ ದ ಸೀಟ್ ಬೆಲ್ಟ್ಸ್ ಫಸ್ಟ್. ಸೇಫ್ಟಿ ಫಸ್ಟ್. ಓಕೆ, ಇದ್ರ ನಿಮಗೆ AC ಇದನ್ನು ಕೊಟ್ಟಿದ್ದಾರೆ. ಓಕೆ, ಬ್ಲೂಟೂತ್. ಸ್ಟೇರಿಂಗ್ ಮಾತ್ರ ಬೆಣ್ಣೆ ಇದ್ದಂಗಿದೆ ಪವನ, ಬೆಣ್ಣೆ ಇದ್ದಂಗಿದೆ. ಬಟರ್. ಓಕೆ, ಟಿಲ್ಟೆಡ್ ಸ್ಟೇರಿಂಗ್ ಅಲ್ಲ ಇದು? ಟಿಲ್ಟೆಡ್ ಸ್ಟೇರಿಂಗ್ ಇದೆ. ಟಿಲ್ಟೆಡ್ ಹ್ಯಾಂಡ್ ಟೆಲಿಸ್ಕೋಪಿಕ್. ಸ್ಕ್ರೀನ್ ಅಲ್ಲಿ ಒಂದು ಟೈಟ್ ಬರುತ್ತೆ, ಲೂಸ್ ಬರುತ್ತೆ, ಇನ್ನೂ ಲೂಸ್ ಬರುತ್ತೆ. ಓಕೆ, ಸ್ಕ್ರೀನ್ ಅಲ್ಲಿ ಮಾಡಬಹುದು. ಹೌದಾ? ಅದು ಹೆಂಗದು? ಓ, ಸ್ಟೇರಿಂಗ್ ಅಲ್ಲೂ ಅರ್ಬನ್. ಪವನ ಇನ್ನು ಸ್ಮೂತ್ ಆಯ್ತಾ? ಡೈನಾಮಿಕ್ ಟೈಟ್ ಆಯ್ತು. ಸೊ ನಾವು ಸ್ಪೋರ್ಟ್ಸ್ ಮೋಡಲ್ ಇದ್ದಾಗ ಟೈಟ್ ಸ್ಟೇರಿಂಗ್. ಈ ಫೀಚರ್ ಗೊತ್ತೇ ಇರ್ಲಿಲ್ಲ ನಮಗೆ. ನಾರ್ಮಲ್ ಇದೆ. ಈಗ ನಾವು ಡೈನಾಮಿಕ್ ಕೊಡೋಣ ಅಂತ. ಡೈನಾಮಿಕ್ ಅಂದ್ರೆ ನಾನು ಸ್ವಲ್ಪ ಓಡಿಸ್ತೀನಿ, ಫಾಸ್ಟ್ ಓಡಿಸ್ತೀನಿ. ಅದಕ್ಕೆ ಡೈನಾಮಿಕ್ ಅಲ್ಲಿ ತುಂಬಾ ಫಾಸ್ಟ್ ಅಂತ ಇಲ್ಲ, ಒಂದು 100 ಅಲ್ಲಿ ಇರ್ತೀನಿ ಅಷ್ಟೇ. ಓಕೆ, ಸೊ ಲೆಟ್ಸ್ ಗೋ ಫಾರ್ ದ ಡ್ರೈವ್. ಓಕೆ, ಸೊ ರೈಟ್ ಅಲ್ಲಿ ಯಾರಿದಾರ? ಇಂಡಿಕೇಟರ್ ಈ ಸೈಡ್ ಬರುತ್ತೆ. ಓಕೆ, ಸೊ ಫೀಚರ್ ಚೆನ್ನಾಗಿದೆ ಅಲ್ಲಪ್ಪ ಅನ್ನೋದು. ಮತ್ತೆ ಈ ಸೆಗ್ಮೆಂಟ್ ಅಲ್ಲಿ ಯಾವ್ದ್ರಲ್ಲೂ ಇಷ್ಟು ಫೀಚರ್ ಇಲ್ಲ ಅಲ್ಲ. ಪಿಕಪ್ ಸಕ್ಕದಿದೆ, ಅನ್ಸದೇ ಇಲ್ಲಪ್ಪ. ಹೊರಗಡೆ ನಮಗೆ ಆ ಫೀಲಿಂಗೇ ಬರಲ್ಲ ನೋಡಿ, ಗಾಡಿ ಅಲ್ಲಾಡ್ತಾನೆ ಇಲ್ಲ. ಸ್ಟೇಬಲ್ ಆಗಿದೆ. ಹೌದು, ಅಂಡ್ ವೈಡ್ ಅಲಾಯ್ ವೀಲ್ ಟೈರ್ಸ್ ಇರೋದ್ರಿಂದ. ಹೌದೌದು. ಸೊ ಇನ್ನು ಗ್ರಿಪ್ ಚೆನ್ನಾಗಿದೆ. 40 ಟೈರ್ಸ್. 80 ಬರೋ ಟೈಮಲ್ಲಿ ನಿಮಗೆ ವಾರ್ನಿಂಗ್ ಬರುತ್ತೆ. ಸ್ಟೆಬಿಲಿಟಿ ಬಹಳ ಸಕ್ಕತ್ತಿದೆ. ಸ್ಟೆಬಿಲಿಟಿ. BMW-ಗೆಲ್ಲ ಹಾರ್ನ್ ಬರುತ್ತಲ್ಲ, ಆ ತರ ಇದೆಲ್ಲಪ್ಪನ. ಹೌದೌದು, ಪಿಕಪ್ ಸಕ್ಕತ್ತಿದೆ. ಅಂಡ್ ಆಸ್ ಅ ಪ್ಯಾಸೆಂಜರ್ ನನಗೆ ಒಳ್ಳೆ ಫೀಲ್ ಬರ್ತಿದೆ. ಹೌದಾ?
ಲಾಂಗ್ ಓಕೆ, ಮತ್ತೆ ಹೈಟ್ ಲಾಂಗ್ ಸಕ್ಕತ್ತಿದೆ ವೆಹಿಕಲ್. ಹೈಟ್ ಅಲ್ಲಿ ಇದೆ. ಹೌದೌದು, ಸಕ್ಕತ್ತಾಗಿ ಫೀಲ್ ಆಗುತ್ತೆ. ನೀವು ಅಲ್ಲೂ ಸ್ಲೋ ಡೌನ್ ಅಂತ ಕೊಡುತ್ತೆ. ಹಾಂ, ಭಾಳ ಸಕ್ಕತ್ತಿದೆ ವೆಹಿಕಲ್. ಬ್ರೇಕ್ಸ್ ಚೆಕ್ ಮಾಡೋಣ. ತೆಗ್ದಿದ್ದಾರಲ್ಲ ಇದು ಬ್ಯಾರಿಯರ್ಸ್. ಇಲ್ಲಿ ನೋಡೋಣ, ಬ್ರೇಕ್ ಚೆಕ್ ಮಾಡೋಣ, ಯಾಕಂದ್ರೆ ಗಾಡಿ ಇಲ್ಲ ಇಲ್ಲಿ. ಶೋರ್ ಸ್ಕಿಡ್ಡೇ ಆಗಲ್ಲ ವೆಹಿಕಲ್. ಹೌದು, ಸ್ಟೇಬಲ್ ಇದೆ, ಬಹಳ ಸಕ್ಕತ್ತಿದೆ ವೆಹಿಕಲ್. ಹೋಗುತ್ತೆ, ಕಚ್ಕೊಂಡಿದೆ. ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಅಂದ್ರೆ ಡ್ರೈವ್ ಮಾಡಕ್ಕೆ, ಸಕ್ಕತ್ತಾಗಿದೆ. ಸೊ ವಿಲ್ ಟೇಕ್ ಯೂ ಟರ್ನ್ ಹಿಯರ್. ಇಲ್ಲ ಯೂ ಟರ್ನ್ ಇದೆಯಾ, ಮುಂದೆ ತಗೊಳ್ಬೋದಾ? ಇಲ್ಲ ತೊಗೊಂಡ್ಬಿಡ್ತೀನಿ. ಹೌದು, ಬೆಸ್ಟ್. ಈ ಥರ ಇದು ಹಿಂಗೆ. ಓಕೆ, ವಾಟರ್ ಇನ್ ನಿಮಗೆ ಈ ಥರ ರೇಂಜಿಗೆ ಕೊಡುತ್ತಾನೆ ನಿಮಗೆ. ಓಕೆ ಓಕೆ, ಸೋಪ್ ಫಿಲ್ ಮಾಡಿ. ಹಾಂ, ಹೌದೌದು, ಇಟ್ಸ್ ಅ ಗುಡ್ ಥಿಂಗ್. ಹೌದು. ಟರ್ನಿಂಗ್ ರೇಡಿಯಸ್ ಇದೆ. ರೇಡಿಯಸ್ ಚೆನ್ನಾಗಿ ಕೊಟ್ಟಿದ್ದಾನೆ. ರಿವರ್ಸ್ ನಿಮಗೆ ಪ್ರೆಸ್ ಮಾಡಿ, ರಿವರ್ಸ್ ಅಲ್ಲಿ ನಿಮಗೆ ಡೈನಾಮಿಕ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಪವನ. ಗೈಡ್ಲೈನ್ಸ್ ಬೇರೆ ಕೊಟ್ಟಿದ್ದಾರೆ. ಹೌದೌದು, ಗೈಡ್ಲೈನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಹೌದೌದು, ಗೈಡ್ಲೈನ್ಸ್ ನಿಮಗೆ ನೋಡಿ, ತಿರುಗಿಸೋದಷ್ಟರಲ್ಲಿ ಲೈನ್ಸ್ ತಿರುಗುತ್ತೆ. ಒಳ್ಳೆ ಚೆನ್ನಾಗಿದೆ. ಮತ್ತು ನಿಮಗೆ ಒಂದು ಬೆಸ್ಟ್ ಏನಂದರೆ ಇಂಜಿನ್ ಟೆಂಪ್ರೇಚರ್ ಕೊಟ್ಟಿದ್ದಾರೆ ನಿಮಗೆ. ಯೂಶಲಿ ಏಬಲ್ ಕಾರ್ಗಳಲ್ಲಿ ಇಂಜಿನ್ ಟೆಂಪ್ರೇಚರ್ ಕೊಡಲ್ಲ. ಯಾಕಂದರೆ ಇದೊಂದು ಕೊಟ್ಟರೆ ಏನಂದರೆ ಇಂಜಿನ್ ಬಿಸಿಯಾಗಿದೆ ಅಂತ ಹೇಳ್ತಾ ನಿಮಗೆ ಪ್ರೀ ವಾರ್ನಿಂಗ್ ಸಿಗುತ್ತೆ. ಯೂಶಲಿ ಈ ಫೀಚರ್ ಇದ್ರೆ ಭಾಳ ಒಳ್ಳೆಯದು. ಜರ್ಮನ್ ವೆಹಿಕಲ್ಸಲ್ಲಿ ಇರಲ್ಲ, ಬಿಸಿ ಆದಮೇಲೆ ನಿಮಗೆ ಇಂಡಿಕೇಟರ್ ಕೊಡುತ್ತದು. ಓಕೆ, ಸೈಡ್ ಮಿರರು ವ್ಯೂಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ವ್ಯೂ ಹಿಂದ್ಗಡೆಗೆ ವ್ಯೂ ಇದೆ. ಓಕೆ, ಎಷ್ಟು ಮೈಲೇಜ್ ಕೊಡುತ್ತೆ ಪವನ ಕ್ರೂಸಲ್ಲಿ ಮಾಮೂಲಿ ಅಂತ ಹೇಳಿದ್ರೆ? 16 ಕೊಡುತ್ತೆ. ತುಂಬ ರ್ಯಾಶ್ ಓಡಿಸಿದ್ರೆ 18, ಒಂದು ಅದಕ್ಕಿಂತ ಕಮ್ಮಿ ಕೊಡುತ್ತೆ. ಒಂದು 14. ಹೌದೌದು, ಟರ್ಬೋ ಪೆಟ್ರೋಲ್ ಇರೋದ್ರಿಂದ ಐ ಥಿಂಕ್ 16 ವುಡ್ ಬಿ ಐಡಿಯಲ್. ಓಕೆ ಓಕೆ ಓಕೆ. ಈ ಸೆಗ್ಮೆಂಟ್ ಅಲ್ಲೂ ಒಂದು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು 16-17 ಒಳಗಡೆನೇ ಇರುತ್ತೆ ಅಲ್ಲ? ಹೌದೌದು. ಸೊ 16 ಆವರೇಜ್ಗೆ ಇಷ್ಟು 140 ಹಾರ್ಸ್ ಪವರ್ ಇಂಜಿನ್. ಸೊ ಗುಡ್ ಟ್ಯೂನ್ ಅಂತಾನೆ. ಒಳ್ಳೆ ಈ ತರ ಓಡಿಸ್ಕೊಂಡು ಕ್ರೂಸಲ್ಲಿ ಇದ್ಬಿಟ್ರೆ ನಿದ್ದೆ ಹಿಡಿಯುತ್ತೆ. ಏನು ಮಾಡಿದ್ರು ಆಟೋಮ್ಯಾಟಿಕ್ ಆಗಿ ಹೋಗುತ್ತೆ. ಹೌದಾ? ಇದು ಕ್ರೂಸ್ ಕಂಟ್ರೋಲ್ ಇದೆ. ಓಕೆ ಓಕೆ ಓಕೆ. ಕಂಟ್ರೋಲ್ ಸೆಟ್ ಮಾಡಬಹುದು. ಇಲ್ಲೊಂದು ಪ್ರೆಸ್ ಮಾಡಿದ್ರೆ ಎಷ್ಟಕ್ಕೆ ಸೆಟ್ ಆಗುತ್ತೆ ಅದು ಯೂಶಲಿ? ಸೆಟ್ ಆಗಿದೆ. ಸೊ ಆಕ್ಸಿಲೇಟರ್ ಬಿಡೋಣ. ಓಕೆ, ಸೆಟ್ ಆಗಿಲ್ಲ. ಇದು ಆನ್, ಲೈಟ್ ಬಂದಿದೆ. ಕ್ರೂಸ್ ಸೆಟ್ ಅಟ್ 42. ಕ್ರೂಸ್ ಸೆಟ್ ಅಂತ 42 ಅಂತ ಇದೆ. ಓಕೆ, 43. ಓ, ಇದರಲ್ಲೇ ಹಿಂಗ್ ಮಾಡ್ಬೋದು ಸೆಟ್. ಶೋರ್ ಶೋರ್ ಶೋರ್. ಭಾಳ ಚೆನ್ನಾಗಿದೆ ಗಾಡಿ ಅಲ್ಲ? ಆರಾಮಾಗಿ ಸೆಟ್ ಮಾಡ್ಬೋದು. ಬ್ರೇಕ್ ಹಾಕೋ ಟೈಮಲ್ಲಿ ಆಫ್ ಆಗುತ್ತಲ್ಲ? ಓಕೆ, ಒಳ್ಳೆ ಫೀಚರ್ ಲೋಡೆಡ್ ಫೀಚರ್ ಲೋಡೆಡ್ ಗಾಡಿ ಇದೆ. ಫುಲ್ ಫೀಚರ್ ಲೋಡೆಡ್ ಇದೆ. ಓಕೆ, ಅಂಡ್ ಇದು ಆನ್ ರೋಡ್ ಪ್ರೈಸ್. ಆನ್ ರೋಡ್ ಎಷ್ಟೈತೆ ಬಲ್ಲು? ಆನ್ ರೋಡ್ ಒಂದು ಅಷ್ಟು ಗೊತ್ತಿಲ್ವಾ? ಆನ್ ರೋಡ್ ಎಷ್ಟಿರ್ಬೋದು ಪಾನ? ಆನ್ ರೋಡ್ ಇದು ಎಕ್ಸ್ ಶೋರೂಮ್ 17 ಹತ್ರ ಇದೆ. 17. ಸೊ ಆನ್ ರೋಡ್ ಎಲ್ಲ ಸೇರಿ ಒಂದು 20 ಆಗುತ್ತೆ. 20. ಪಾಪ್. ಸೊ ದಟ್ಸ್ ಇಟ್ ಗೈಸ್ ಫಾರ್ ಟುಡೇ. ಸೊ ಕಾರ್ ಮಾತ್ರ ಭಾಳ ಸಕ್ಕತ್ತಿದೆ, ಮಾರಿಸ್ ಗ್ಯಾರೇಜಸ್. ಸೊ ಇನ್ನೊಂದೇನೆಂದರೆ ನಮ್ಮದೊಂದು ಡೀಟೇಲಿಂಗ್ ಸ್ಟುಡಿಯೋ ಇದೆ ಗೋಪಾಳ ಇದ್ರ ಹತ್ರ. ಇಲ್ಲಿ ನಾನು ಕೆಳಗಡೆ ಲೊಕೇಶನ್ ಎಲ್ಲ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಂದೊಂದು ಡೀಟೇಲಿಂಗ್ ಸ್ಟುಡಿಯೋ ಏನಂತ ಹೇಳಿದ್ರೆ ನಂದು ಆ್ಯಸ್ ಎ ಹಾಬಿ, ಅದು ಕಮರ್ಷಿಯಲ್ ಅಲ್ಲ. ಒಂದೇ ವೆಹಿಕಲ್ ನಾನು ದಿನಕ್ಕೆ ಒಂದೇ ತೊಗೊಳೋದು ಬರೋದಂದರೆ. ಸೊ ಬೇಕಂದರೆ ನೀವು ಬರ್ಬೋದು. ನಾನು 5000 ರುಪೀಸಿಂದ ವರ್ಕು 1000 ರುಪೀಸಿಗೆ ಮಾಡಿಕೊಡ್ತೀನಿ. ಇಂಟೀರಿಯರ್ ಸ್ಟೀಮು, ವಾಶು ಆ್ಯಂಡ್ ವ್ಯಾಕ್ಸು
ಅಷ್ಟು ಇದು ಸಿರಾಮಿಕ್ ವ್ಯಾಕ್ಸ್ ಹಚ್ಕೊಡ್ತೀನಿ ನಿಮಗೆ, ಅಷ್ಟೆಲ್ಲ ಮಾಡ್ಕೊಡ್ತೀನಿ ನಿಮಗೆ. ಪಾಲಿಶಸ್ ಎಲ್ಲ ನಿಮಗೆ ಇನ್ನೂ ಸಿಗುತ್ತೆ. ಒಂದ್ಸಲಿ ಬಂದು ವಿಸಿಟ್ ಮಾಡಿ ಅಂತೆ. ಆ್ಯಂಡ್ ಇನ್ನೊಂದು ನಮ್ಮದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಪೋನ, ಏನು ಚಾನಲ್ ಪೋನ, ರೈಡ್ಸ್ ಆ್ಯಂಡ್ ಡ್ರೈವ್ಸ್ ಅಂತ ಚಾನಲ್ ಇದೆ. ಸೊ ದಯವಿಟ್ಟು ಅದಕ್ಕೊಂದು ಫಾಲೋ ಮಾಡಿ ಅಂತೆ. ಸೊ ನಾನು ಅದು ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ ಗೈಸ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.